ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಿಮ್ಮ ನೆಚ್ಚಿನ ಆಹಾ ಅಡುಗೆ ಮನೆಯಲ್ಲಿ ನಿಮ್ಮ ಅಡುಗೆ ಮನೆಗೆ ಬೇಕಾದಂತಹ ಗೈಡೆನ್ಸ್ಗಳನ್ನು ಕೊಡ್ತಾ ಇರ್ತೀವಿ. ಆದರೆ ಅದೇ ರೀತಿಯಲ್ಲಿ ನಿಮ್ಮ ಅಡುಗೆ ಮನೆ ಸುಂದರವಾಗಿದ್ದರೆ ನಾವೇ ನಿಮ್ಮ ಮನೆಗೆ ಬಂದು ನಿಮ್ಮ ಅಡುಗೆ ಮನೆಯನ್ನು ಜಗತ್ತಿಗೆ ತೋರಿಸ್ತೀವಿ. ಅದೇ ರೀತಿ ಈ ವಾರ ಕೂಡ ಒಂದು ಸೂಪರ್ ಆದಂತಹ ಕಿಚನ್ನ ತೋರಿಸ್ತಾ ಇದ್ದೀವಿ. ಅದು ನಿಮ್ಮೊಳಗೊಬ್ಬರ ಅಡುಗೆ ಮನೆ. ಯಾರ ಅಡುಗೆ ಮನೆಗೆ ಲಗ್ಗೆ ಇಡ್ತಾ ಇದ್ದೀವಿ? ಬನ್ನಿ ಇವತ್ತಿನ ಎಪಿಸೋಡನ್ನು ಆರಂಭಿಸೋಣ. ನಾವೀಗ ಆಹಾ ಅಡುಗೆ ಮನೆಯ ವೀಕ್ಷಕರಾದಂತಹ ಕತ್ತರಗುಪ್ಪಿಯಲ್ಲಿರುವಂತಹ ಶಾರದಾ ಅವರ ಮನೆಯಲ್ಲಿದ್ದೀವಿ. ಅವರ ಅಡುಗೆ ಮನೆಯನ್ನ ವಿವರಣೆ ಮಾಡಲಿಕ್ಕೆ, ಅವರ ಅಡುಗೆ ಮನೆಯ ಅಂದ ಚಂದವನ್ನ ನಿಮಗೆ ತೋರಿಸಲಿಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ಶಾರದಾ ಅವರೇ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಿಮ್ಮ ಅಡುಗೆ ಮನೆ ಬಹಳ ಸುಂದರವಾಗಿದೆ, ಬಹಳ ಕಲರ್ಫುಲ್ ಆಗಿದೆ ಕೂಡ. ಸಾಕಷ್ಟು ಹೂಗಳು, ಫ್ಲವರ್ಸ್ ಇಂದ ತುಂಬಿಸ್ಬಿಟ್ಟಿದ್ರೆ ಅನ್ಸುತ್ತೆ. ಫ್ಲವರ್ಸ್ ಬಹಳ ಇಷ್ಟನಾ ಅಂತ ತಮಗೆ? ಓಕೆ. ಸೊ ನಿಮ್ಮ ಅಡುಗೆ ಮನೆ ಅಂತೂ ಚೆನ್ನಾಗಿದೆ. ಆದರೆ ಅಡುಗೆ ಮನೆ ಸ್ಪೆಷಾಲಿಟಿಗಳು ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಮ ಸ್ಪೆಷಾಲಿಟಿ ಹೇಳೋದಾದ್ರೆ ನಿಮ್ಮ ಅಡುಗೆ ಮನೆದು ಫಸ್ಟು ಯೂಶಲಿ ಎಲ್ಲ ಹೇಳ್ತಾ ಇದ್ರು ವೈಟ್ ಆ್ಯಂಡ್ ಬ್ಲ್ಯಾಕ್, ಇದು ರೆಡ್ಡು ನಿಮಗೆ ಕಾಂಬಿನೇಷನ್ ಮೇಂಟೈನ್ ಮಾಡೋದು ಕಷ್ಟ ಆಗ್ಬೋದು ಅಂತ. ನನಗೆ ಅನ್ನಿಸ್ತು ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಬಿಳಿ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಅದ್ರ ಜೊತೆಗೆ ರೆಡ್ ಇದೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ನೋಡ್ಬೋದು. ಎಲ್ಲ ಕಡೆಯಲ್ಲೂ ವೈಟ್ ಆ್ಯಂಡ್ ರೆಡ್ ಮಾಡಿಸಿದ್ದೀವಿ. ಆಮೇಲೆ ಇದು ಪ್ಲಾಟ್ಫಾರ್ಮ್ ಮಾತ್ರ ಬ್ಲ್ಯಾಕ್ ಬೇಕು ಅಂತ ಹೇಳಿದ್ವಿ. ಸರಿ, ಕರೆ ಆದರೂ ಕೂಡ ಕಾಣಲ್ಲ ಅನ್ನೋ ಉದ್ದೇಶದಿಂದ. ಆಮೇಲೆ ಒಳ್ಳೆ ಶೈನಿಂಗು, ಗ್ಲೋ ಇರುತ್ತೆ ಕಂಪ್ಯಾರಿಟಿವ್ ಕೆಂಪದಕ್ಕೆಲ್ಲ ಅಂತ. ಹಾಗಾಗಿ ಕಪ್ಪದು ಹಾಕ್ಸಿದ್ವಿ. ಆಮೇಲೆ ಸ್ಟಾರ್ಟಿಂಗಿಂದ ಇದಕ್ಕೆ ಇಲ್ಲಿಂದ ನಮಗೆ ಹೇಗೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬೇಕು ಅನ್ನೋ ಥರದಿಂದ ಆ ಥರ ಸ್ಟೋರೇಜ್ ಮಾಡಿಸ್ಕೊಂಡ್ವಿ. ಸುಮಾರು 40-50 ಶಾಪ್ಸ್ ಎಲ್ಲ ನೋಡ್ಕೊಂಡು ಬಂದು ನಮ್ಮದೇ ಕಡೆಗೆ ಯಾವುದು ಇಷ್ಟ ಆಗದೆ ನಮ್ಮ ಕಿಚನ್ಗೆ ನಮ್ಮದು ಓಪನ್ ಸ್ಪೇಸ್ ಇರುತ್ತೆ. ಹಾಗಾಗಿ ದೊಡ್ಡ ಕಿಚನ್ನು. ಅದಕ್ಕೆ ಇದಕ್ಕೆ ಸರಿಯಾಗಿ ನಾವೇ ಒಂದು ಪ್ಲ್ಯಾನ್ ಮಾಡೋಣ ಅಂತ ನಮ್ಮನೆಯವರು ಮತ್ತು ನಮ್ಮ ಅಳಿಯ ಕೂಡ ಇದ್ದಾರೆ, ಚಂದ್ರಶೇಖರ್ ಅಂತ. ಇಬ್ಬರು ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಹೀಗೆ ಮಾಡ್ಬೋದು ಅಂತ ಒಂದು ಐಡಿಯಾ ಮಾಡಿ ಕಾರ್ಪೆಂಟ್ರ್ ಕರ್ಕೊಂಡು ನಾವೇ ಮಾಡಿಸಿದ್ವಿ. ಓಕೆ. ಅಂದರೆ ನೀವು ಚಾಯ್ಸ್ ಈಗ ಹೆಂಗಿದೆ ಅಂತಂದರೆ 10 ಹಲವಿರುತ್ತೆ. ಅದರೊಳಗೆ ಏನು ತೊಗೋಬೇಕು ಅನ್ನೋದೇ ಗೊಂದಲ ಆಗಿಬಿಡುತ್ತೆ. ಸೊ ಬಟ್ ನಿಮಗೆ ಮುಂಚೆಯಿಂದ ಪರ್ಟಿಕ್ಯುಲರ್ ಆಗಿ ಇದೇ ರೆಡ್ ಆ್ಯಂಡ್ ವೈಟ್ ಬೇಕು ಅಂತ ಅನ್ನೋದು ಇತ್ತಾ? ಹಾಗೆ ನಮ್ಮದೇ ಪ್ಲಾನು, ನಮ್ಮದೇ ಕೂಸು. ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿರೋಂಥದ್ದು. ಆಮೇಲೆ ಇನ್ನೊಂದು ಕಿಚನಲ್ಲಿ ಕೂಡ ಜಾಸ್ತಿ ಹೊತ್ತು ಇರಬಾರ್ದು, ಆಚೆ ಬರಬೇಕು, ಯಾವಾಗ ಕ್ಲೀನಾಗಿರ್ಬೇಕು ಅನ್ನೋದೊಂದು ಉದ್ದೇಶ ಕೂಡ ಇತ್ತು. ಓಕೆ. ನಿಮ್ದು ಇವಾಗ ಒಂದೊಂದೇ ಕಬಾರ್ಡ್ಸ್ ಇದ್ರದ್ದರ ಸ್ಪೆಷಾಲಿಟಿ ಹೇಳೋದಾದ್ರೆ ಏನೇನು ಮಾಡ್ಕೊಂಡಿದ್ದೀರಿ? ನೋಡಿ, ಇದು ಸ್ವಲ್ಪ ಪಾತ್ರೆಗಳೆಲ್ಲ ಇಲ್ಲಿರಲಿ ಅನ್ನಿಸ್ತು. ತಕ್ಷಣ ತಗೊಳ್ಳೋ ಥರ ಇರಲಿ ಅಂತ ತೊಳೆದ್ಬಿಟ್ಟು ಆಮೇಲೆ ಆರಿಸ್ಬಿಟ್ಟು ಇಲ್ಲಿ ಇಟ್ಬಿಡ್ಬೋದು ಅನ್ನೋ ಥರ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಅಂತ ಇದೊಂದು. ಆಮೇಲೆ ಇಲ್ಲಿ ಕೆಲವಾಗಿ ಅಕ್ಕಿ ಬೇಳೆ ಎಲ್ಲ ಇಮ್ಮಿಡಿಯೇಟ್ ಬೇಕಾಗತ್ತೆ ಅಂತ ಇಲ್ಲಿ ಇದು ಅಕ್ಕಿ ಡಬ್ಬ ಇದು. ಇಲ್ಲಿ ಬೇಳೆ ಈ ಕಡೆ ಇಟ್ಕೊಂಡಿದ್ದೀನಿ. ಹೀಗಾಯಿತು. ಇಲ್ಲಿ ಕೂಡ ಇದು ಅಷ್ಟೇ ಪಾತ್ರೆಗಳೆಲ್ಲ ಎಕ್ಸ್ಟ್ರಾ ಪಾತ್ರೆಗಳು, ಕಾಪರ್ ಬಾಟಮ್ ಎಕ್ಸ್ಟ್ರಾ ಬೇಕಾದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದಾದ್ಮೇಲೆ ಇನ್ನೊಂದು ಏನಂದರೆ ಇದು ಸ್ಪೆಷಾಲಿಟಿ, ಇದೊಂದು ಎಕ್ಸ್ಟ್ರಾ ಮಾಡಿಸ್ಕೊಂಡ್ವಿ ನಾವು. ಇದು ಈ ಜಾಗ ಇಷ್ಟು ಫುಲ್ಲು ದೊಡ್ಡದಾಗಿತ್ತಲ್ಲ, ಇಲ್ಲೆಲ್ಲ ಯೂಶಲಿ ಇನ್ನೇನಾದರೂ ಇಟ್ಕೊಬೋದು, ಡಂಪಿಂಗ್ ಸೆಕ್ಷನ್ ಥರ ಮಾಡ್ಕೊಬೋದು ಅಂತ. ಆಮೇಲೆ ನಮಗನ್ನಿಸ್ತು ಬೇಕಿಲ್ಲ ಅದು ಅಂತ. ಆ ಥರ ಶೇಪಲ್ಲಿ ಇರೋದ್ರಿಂದ ಇದನ್ನು ತಂದುಬಿಟ್ಟು ಈರುಳ್ಳಿ, ಆಲೂಗಡ್ಡೆ ಎಲ್ಲ ಇಡಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಗಾಳಿ ಓಡಾಡಕ್ಕೆ ಇರಲಿ ಅಂದ್ಬಿಟ್ಟು ಈ ಥರ ವೆಂಟಿಲೇಟರ್ಸ್ ಕೂಡ ಒಂದು ಮಾಡಿಸ್ಕೊಂಡ್ವಿ. ಅಂದರೆ ಗಾಳಿ ಆಡ್ತಾ ಇರುತ್ತೆ, ಪರವಾಗಿಲ್ಲ ಅನ್ನೋ ಥರ. ನೆಕ್ಸ್ಟ್ ಇಮಿಡಿಯೇಟ್ಲಿ ನಿಮಗೆ ಸ್ಪೂನ್ಸ್ ಎಲ್ಲ, ಆಮೇಲೆ ಲೈಟರು, ಸೀಸರು, ಇದೆಲ್ಲ ಚಾಕು ಎಲ್ಲ ಬೇಕಂದರೆ ತಕ್ಷಣ ಅಲ್ಲಿ ಹೋಗೋದು ಬೇಡ ಅಂತ ಇಲ್ಲೇ ಇರಲಿ, ಇದನ್ನ ಇಲ್ಲಿ ಇಟ್ಕೊಂಡಿದ್ವಿ. ನೆಕ್ಸ್ಟು ಇದು ಗ್ಯಾಸ್ ಸಿಲಿಂಡರ್ ಈ ಕಡೆ ಆಚೆ ಕೂಡ ಇಟ್ಕೋಬೋದಾಗಿತ್ತು, ಬಟ್ ಹೆಡ್ ಕಪ್ಟಿಯ ಥರ ಈ ಥರ ಮಾಡ್ಕೊಂಡಿದ್ವಿ. ಅಲ್ಲಿ ಜಾಸ್ತಿ ಏನು ನೋಡೋಕ್ಕಾಗಲ್ಲ, ಕೆಲವು ಇದು ಇಟ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಚಿಮ್ನಿ ಇದು ಎಲ್ಲ ಸೆಲೆಕ್ಷನ್ ಮಾಡುವಾಗ ಹೆಂಗೆ ಡಿಸೈಡ್ ಮಾಡಿದ್ರಿ ನೀವು? ಹೌದು, ನಾವು ಫ್ಯಾಬರೇ ತೊಗೋಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ವಿ. ನಮಗೆ ಜಾಸ್ತಿ ಆಗಲಿದ್ದು ಬೇಡ ಅನ್ನಿಸ್ತು. ಹಾಗಾಗಿ ಇದನ್ನೇ ಹೋಗಿ ರಾಜಾಜಿನಗರದಲ್ಲಿ ಫ್ಯಾಬರಲ್ಲಿ ಅಲ್ಲೇ ತೊಗೊಂಡು ಬಂದಿದ್ದು. ಅವರೇ ಬಂದು ಎಲ್ಲ ಇನ್ಸ್ಟಾಲ್ ಮಾಡಿ ಪ್ರತಿ ವರ್ಷ ಬಂದು ಚೆಕ್ ಮಾಡ್ತಾರೆ. ನೀವು ಇನ್ನೊಂದು ಕೂಡ ಅಕ್ವಾಗಾರ್ಡ್ ಕೂಡ ನೋಡಿರಬಹುದು. ಹಾಂ, ಅದು ಕೂಡ ಅವ್ರ ಥರ ತೊಗೊಂಡು ಎಲ್ಲ ಅವರೇ ಬಂದು ಚೆಕಪ್ ಮಾಡ್ಕೊಂಡಿದ್ದೀರಿ. ಓಕೆ. ಆಮೇಲೆ ಇಲ್ಲಿ ಇದು ಸಿಲಿಂಡರ್ಗೆ ಹೇಳ್ತಾ ಇದ್ರಿ ನೀವೆಲ್ಲೂ ಕೂಡ ಅದಕ್ಕೆ ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ಅನ್ಸುತ್ತಲ್ವಾ? ಬೇಕು ಅಂತ ಅವ್ರು ಹೇಳಿದ್ರು. ನೀವು ಗ್ಯಾಸ್ ಸಿಲಿಂಡರ್ ಇಲ್ಲಿ ಇಟ್ಕೊಂಡ್ರೆ ವೆಂಟಿಲೇಷನ್ ಬೇಕು ಮೇಡಮ್. ಸೊ ಹಾಗಾಗಿ ಇದನ್ನ ಅಲ್ಲಿಗೆ ಇಲ್ಲಿಗೆ ಪರ್ಟಿಕ್ಯುಲರ್ ಆಗಿ. ಆಮೇಲೆ ಇದು ಒಂಥರ ಈ ಡಿಸೈನ್ ವೈಸ್ ಕೂಡ ಫೀಲ್ ಚೆನ್ನಾಗಿದೆ. ವೆಂಟಿಲೇಷನ್ ನೀವು ಮಾಡಿದ್ರು ಅದೊಂಥರ ಬೇರೆ ಲುಕ್ ಕೊಡ್ತಾ ಇದೆ. ಕೆಲವೊಂದು ಒದ್ದಕ್ಕೆ ಮಾಡ್ತೀವಿ ಅಂದ್ರೆ ಸಣ್ಣದಾಗಿ ಪರವಾಗಿಲ್ಲ ಅಂತ ಸಣ್ಣದಾಗಿ ಮಾಡಿಸಿದ್ವಿ. ಓಕೆ. ಆಮೇಲೆ ಇಲ್ಲೂ ಭಾಳ ಸ್ಟೋರೇಜ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರಲ್ವಾ? ಹೌದು. ಅದೆಲ್ಲ ಓವನ್ದೆಲ್ಲ ಥಿಂಗ್ಸ್ ಎಲ್ಲ ಬಿಸಿ ಮಾಡೋಕ್ಕಿಂತ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡೆ. ಯಾಕಂದ್ರೆ ಜಾಸ್ತಿ ಯೂಸ್ ಇಲ್ಲ, ನಾ ಸ್ವಲ್ಪ ಶಾರ್ಟ್ ಆಗೋದ್ರಿಂದ ಲಾಸ್ಟ್ ಅಲ್ಲಿ ಬೇಕಾದಾಗ ಮಾತ್ರ ಅದು ಮಾಡೋದು ಅಂತ. ಇದನ್ನ ಫುಡ್ ಸ್ಟೋರೇಜ್ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ನಾವೇನು ತಿಂಡಿ ಮಾಡಿದ್ದೆಲ್ಲ ಸ್ನಾಕ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ. ಯಾರು ಬಂದ್ರು ಕೂಡ ತಗೊಂಡು ತಿನ್ಬಹುದು. ಎಲ್ರಿಗೂ ಫ್ರೆಂಡ್ಲಿ ಆಗಿರೋ ತರ ಕಿಚನ್ ಇದೆ.
ಓಕೆ. ಸೊ ಇಲ್ಲೆಲ್ಲ ನಾವು ಕೆಲವೆಲ್ಲ ಸ್ಪೈಸಸ್ ಇಟ್ಕೊಂಡಿದ್ದೀನಿ, ಏಲಕ್ಕಿ ಅದೆಲ್ಲ ಇಮಿಡಿಯೇಟ್ ಬೇಕಾದಾಗ ತಗೋಬಹುದು ಅನ್ನೋ ಥರ ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆ. ಇದೆಲ್ಲ ಫುಲ್ ಬೆವರೇಜ್ ಸೆಕ್ಷನ್ ಇದು. ಕಾಫಿ ಟೀ ಮಾಡಬೇಕು ಅಂದ್ರೆ ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ, ತಕ್ಷಣಕ್ಕೆ ತಗೊಂಡು ಮಾಡ್ಕೊಂಡ್ಬಿಡ್ಬೋದು. ಆ ಥರ ಮಾಡ್ಕೊಂಡು. ಅಂದ್ರೆ ಅದು ಈಗಿನ ಜಮಾನದಲ್ಲಿ ಹೆಂಗೈತಂದ್ರೆ ಫಾಸ್ಟ್ ಲೈಫ್, ಟಕ್ ಟಕ್ ಅಂತ ಆಗ್ಬಿಡ್ಬೇಕು, ಬೇಗ ಸಿಗ್ಬೇಕು. ಸೊ ಈಸಿಯಾಗಿ ಹ್ಯಾಂಡಿ ಆಗಿರ್ಲಿ ಅಂದ್ಬಿಟ್ಟು ಅಲ್ಲಿ ಇಟ್ಕೊಂಡು. ಓಕೆ. ಸೊ ಇಲ್ಲೆಲ್ಲ ವ್ಯವಸ್ಥೆ. ಇದೆಲ್ಲ ಅಂದ್ರೆ ಸಣ್ಣದು ಸಾಫ್ಟ್ಗಳು ಇದೆಲ್ಲ ಬೇಕು, ಇಮಿಡಿಯೇಟ್ ಆಗಿ ಬೇಕು ಅಂದ್ರೆ ಹೀಗೆ ತಗೊಂಡು ಇಲ್ಲೇ ಅಡುಗೆ ಮಾಡಿ. ಆಮೇಲೆ ಇದು ಚೆನ್ನಾಗಿ ಮಾಡಿದ್ದೀರಾ ನೀವು, ಅಂದ್ರೆ ನೀರು ಇದು ಎಲ್ಲ ಆಗದೆ ಇರ್ಲಿ ಕೆಳಗಡೆ ಡ್ರೈವರ್ಟ್ ಆಗ್ಲಿ ಅಂತ. ಇದೊಂದು ನೋಡಿ, ನೀವು ಅಡುಗೆ ಮಾಡಿದ್ಮೇಲೆ ಕೂಡ ಪ್ಲಾಟ್ಫಾರ್ಮ್ ಗಲೀಜ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ತರ ಇದೆ. ಇದು ನೀವು ಅಡುಗೆ ಮಾಡಿ ಉಪಯೋಗಿಸ್ಬಿಟ್ಟು ಇಲ್ಲೇ ಇಡ್ಬೇಕು. ಸೊ ಆಮೇಲೆ ಇಟ್ ಇಸ್ ಈಸಿಲಿ ವಾಶ್. ಓಕೆ ಓಕೆ. ಇದು ಬಹಳ ಕ್ಯೂಟ್ ಆಗಿದೆ. ಸೊ ಆ ತರದ್ದೇ ನೋಡಿ ತಗೊಂಡಿದ್ರೆ ಪ್ರತಿಯೊಂದು ನೀವು ರೆಡ್ ಬಹಳ ಇಷ್ಟ ಅನ್ಸುತ್ತಲ್ವಾ ಕಾಂಬಿನೇಷನ್. ನಮ್ಮ ಫ್ರಿಜ್ ಕೂಡ ನೋಡ್ಬೋದು ನೀವು, ಅದೇ ತರ ರೆಡ್ ಆ ತರನೇ ಮಾಡ್ಕೊಂಡಿದ್ದೀರಿ. ಓಕೆ. ಆಮೇಲೆ ಇದು ಚೆನ್ನಾಗಿ ಬಂದಿದೆ. ನೀವು ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ಗೆ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದ ಇದು. ಆಮೇಲೆ ಇಟ್ ಇಸ್ ಟು ಓಪನ್ ಅಂತ ಅನ್ನಿಸ್ತು. ಆಮೇಲೆ ಇಷ್ಟು ಜಾಗ ಕೂಡ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ನೋಡಿ, ಇದನ್ನ ಮಾಡಿಬಿಟ್ಟು ನಾವು ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ವಿ. ಓಕೆ. ಸೊ ಎಲ್ಲ ಈಗ ಜಾಸ್ತಿ ಕ್ವಾಂಟಿಟಿ ತಂದ 2-3 kg ಎಲ್ಲ ಇದ್ರಲ್ಲಿ ಇಡಕ್ಕೆ ಚೆನ್ನಾಗಿದೆ ಅಂತ. ಆಮೇಲೆ ಇಲ್ಲಿ ಇದು ನೀವು ಈ ವಾಲ್ ಟೈಲ್ ಕೂಡ ಬಹಳ ಸೊಗಸಾಗಿದೆ ಅದು. ಮತ್ತೆ ಜೊತೆಗೆ ನೀವು ಇರೋದು ಅಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಬಹಳ ಒಂಥರ ಲಿಮಿಟೇಷನ್ಸ್ ಇರುತ್ತೆ. ಬೇಕಾದಂಗೆ ನೀವು ಎಲ್ಲೋ ಗೋಡೆ ಹೊಡೆದು ಎಲ್ಲ ಮಾಡ್ಕೊಳಕ್ ಆಗಲ್ಲ, ಇರುವಂತ ಜಾಗದಲ್ಲೇ ಮಾಡ್ಬೇಕು. ಅದು ದಟ್ ವಾಸ್ ಅ ಚಾಲೆಂಜ್ ಅನ್ಕೋತೀನಿ ಅಲ್ವಾ. ಯಾವಾಗ ನಾವು ಪ್ಲಾನ್ ಮಾಡ್ಬೇಕಾದ್ರೆ ಸ್ವಲ್ಪ ಆಯ್ತು, ಅವಾಗ ಈ ತರ ಓಪನ್ ಕಿಚನ್ ಅಲ್ಲಿ ವಿ ಪ್ಲಾನ್, ಇವನ್ ದೇವರ ಮನೆ ಕೂಡ ಇರ್ಲಿಲ್ಲ. ಸೊ ಹಾಗಾಗಿ ಬೇಕು ಅನ್ನೋ ತರ ಕೆಲವೆಲ್ಲ ಈ ಕಡೆ ಮಾಡಿಸ್ಕೊತಾ ಇದ್ರು. ನನ್ನ ಕಿಚನ್ ಮಾತ್ರ ಕಟ್ಟಾಗೋದು ಬೇಡ, ಹೀಗೆ ಓಪನ್ ಆಗಿರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಅಂತ ಈ ತರ ಪ್ಲಾನ್ ಮಾಡ್ಕೊಂಡು ಇದು ಬ್ರೇಕ್ಫಾಸ್ಟ್ ಆಗಲು ಒಂದು ನಮ್ಮನ್ನು ನೋಡಿ ತುಂಬಾ ಜನ ಆಮೇಲೆ ಮಾಡಿಸ್ಕೊಂಡು ಕೊಡಿ. ಚೆನ್ನಾಗಿದೆ. ನಿಮ್ದು ಒಂಥರ ಮಾಡೆಲ್ ಕಿಚನ್ ಆಗಿದೆ ಅವರಿಗೆಲ್ಲ. ಶಾರದಾ ಅವರ ಪಳ ಪಳ ಹೊಳೆಯುವಂತಹ ಈ ಕೆಂಪು ಬಿಳಿ ಬಣ್ಣದ ಅಡುಗೆ ಮನೆನ ನೋಡ್ತಾ ಇದ್ರೆ ಎಂಥವರಿಗೂ ಈ ಅಡುಗೆ ಮನೆನ ಹೊಂದುವಂತಹ ಆಸೆ ಆಗುತ್ತೆ ಅಲ್ವಾ. ಈ ಅಡುಗೆ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿನ ಸಂಗ್ರಹಿಸೋದು ಬಾಕಿ ಇದೆ, ಅದನ್ನು ನೋಡೋಣ ಈ ಪುಟ್ಟ ಬ್ರೇಕ್ ನಂತರ.